ಬಹುನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗ ಓಪನ್ ಆಗಲಿದೆ. ನಾಳೆ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಲಿದ್ದಾರೆ. ಆರ್ಸಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ 16 ನಿಲ್ದಾಣಗಳು ಇರುವಂತಹ ಮೆಟ್ರೋ ಹಳದಿ ಮಾರ್ಗ ಇದು. ಆಗಸ್ಟ್ 11ನೇ ದಿನಾಂಕದಿಂದಾಗಿ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ನೀಡಲಾಗುತ್ತೆ. ಅಂದರೆ ನಾಳೆ ಈ ಹಳದಿ ಮಾರ್ಗ ಉದ್ಘಾಟನೆ ಆಗಲಿದೆ. ನಾಡಿದ್ದು ಅಂದರೆ 11ನೇ ದಿನಾಂಕದಿಂದಾಗಿ ಸಾರ್ವಜನಿಕರು ಇಲ್ಲಿ ಓಡಾಡಬಹುದು, ಅಂದರೆ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಬಹುದು. ಇನ್ನು 5,507 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾರ್ಗ ನಿರ್ಮಾಣ ಆಗಿರುವಂಥದ್ದು. ಆದರೆ ಹಳದಿ ಮಾರ್ಗದ ಮೆಟ್ರೋ ನಿಲ್ದಾಣಗಳಲ್ಲಿ ಈಗ ಪಾರ್ಕಿಂಗ್ ಸಮಸ್ಯೆ ಅಂತೂ ಸದ್ಯಕ್ಕೆ ಕಾಡುತ್ತೆ. ಸಾರ್ವಜನಿಕರಿಗೆ ಪಾರ್ಕಿಂಗ್ ಮಾಡಲು ಜಾಗದ ಕೊರತೆ ಎದುರಾಗುತ್ತೆ. ಹೊಸಕೂರು ಮೆಟ್ರೋ ನಿಲ್ದಾಣದಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯೇ ಇಲ್ಲ. ಸರಿಯಾದ ಪಾರ್ಕಿಂಗ್ ಜಾಗ ಕಲ್ಪಿಸುವಂತೆ ಇನ್ನೊಂದು ಕಡೆ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಳದಿ ಮಾರ್ಗ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು ಅಥವಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರಬಹುದು, ಬೇಗ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೋದು. ಈ ಒಂದು ಹಳದಿ ಮಾರ್ಗದಲ್ಲಿಯೂ ಕೂಡ ಏನಾದರೂ ಮೆಟ್ರೋ ಆರಂಭ ಆದರೆ ಅಂತ ಹೇಳಿ ಈ ಕಾಮಗಾರಿ ಆಗಿತ್ತು ಸಾಕಷ್ಟು ದಿನಗಳ ಹಿಂದೆನೆ, ಆದರೆ ಉದ್ಘಾಟನೆ ಆಗಿರಲಿಲ್ಲ. ಹಾಗಾಗಿ ಇದೀಗ ಉದ್ಘಾಟನೆ ನಡೆದ ನಂತರದಲ್ಲಿ ಆಗಸ್ಟ್ 11ಕ್ಕೆ ಅಂದರೆ ನಾಡಿದ್ದು ಪ್ರಯಾಣಿಕರು ಮೆಟ್ರೋದಲ್ಲಿ ಈ ಮಾರ್ಗದಲ್ಲಿ ಪ್ರಯಾಣಿಸಬಹುದು ಅಂತ ಹೇಳಿ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯಿಂದ ನಾಳೆ ಹಳದಿ ಮಾರ್ಗಕ್ಕೆ ಚಾಲನೆ ದೊರೆಯಲಿದೆ. ಹಳದಿ ಮಾರ್ಗವನ್ನು ಉದ್ಘಾಟಿಸಿದ ನಂತರದಲ್ಲಿ 11ನೇ ತಾರೀಕಿನಿಂದ ಪ್ರಯಾಣಿಕರು ಈ ಮಾರ್ಗದಲ್ಲಿ ಓಡಾಡಬಹುದಾಗಿದೆ. ಆದರೆ ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಜಾಗದ ಕೊರತೆ ಇದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸಕೂರು ಮೆಟ್ರೋ ನಿಲ್ದಾಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಜನರಿಗೆ ಕಷ್ಟ ಆಗತ್ತೆ, ಎಲ್ಲಿ ಗಾಡಿಯನ್ನು ಪಾರ್ಕ್ ಮಾಡೋದು ಅನ್ನೋದಾಗಿ ಸರಿಯಾದ ಪಾರ್ಕಿಂಗ್ ಜಾಗವನ್ನು ಕಲ್ಪಿಸುವಂತೆ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ.